ಈಗ ಭಾರತ ತಗೊಂಡಿರೋ ಸ್ಟ್ಯಾಂಡ್ ಟಫ್ ಸ್ಟ್ಯಾಂಡೇ ತಗೊಂಡಿದೆ. ಅಂದ್ರೆ ಈ ತರ ಮೊನ್ನೆ ನೋಡಿದ್ರಲ್ಲ, ಈ ಅಮಾಯಕರಾದ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಅದರಲ್ಲಿ ಒಬ್ಬ ಟೂರಿಸ್ಟ್ನು ಈ ತರ ಅಟ್ಯಾಕ್ ಮಾಡಂಗಿದ್ರೆ ನೀವು ಫಿರಂಗಿನೇ ತಗೊಂಡು ಹೊಡೀರಿ ಅನ್ನೋ ಅರ್ಥ ಅಷ್ಟೇ. ಅದು ದಟ್ ಈಸ್ ವಾಟ್ ಮೋದಿ ಮೀನ್ಸ್. ಇಲ್ಲಿ ನೀವು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಲ್ಲಿ ಅಂದ್ರೆ ದೇರ್ ಈಸ್ ಆಲ್ವೇಸ್ ಎ ಇಂಟೆಲಿಜೆನ್ಸ್ ದಟ್ ಪಾಕಿಸ್ತಾನ್ ಮೇ ರಿಟಾಲಿಯೇಟ್. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಪಾಕಿಸ್ತಾನ್ ಒಂದಕ್ಕೆ ಮುಖಭಂಗ ಆಗಿಲ್ಲ, ಚೈನಾಗೂ ಮುಖಭಂಗ ಆಗಿದೆ, ಟರ್ಕಿಗೂ ಮುಖಭಂಗ ಆಗಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಒನ್ ಅಟ್ಯಾಕ್ ರೀಇನ್ಫೋರ್ಸ್ಡ್ ಬೈ ದೀಸ್ ಕಂಟ್ರೀಸ್ ಟೆಕ್ನಾಲಜಿ. ಅಂದ್ರೆ ದೇ ವಿಲ್ ಬಿ ವೆರಿ ಕ್ಲಿಯರ್ ಆನ್ ದೇರ್ ಟೆಕ್ನಾಲಜಿ. ಅಂದ್ರೆ ಈವನ್ ಆಪರೇಷನ್ಸ್ ಚೈನೀಸೇ ಮಾಡಬಹುದು. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನಮ್ಮ ವೆಪನ್ಸ್ ಚೆನ್ನಾಗೇ ಇತ್ತು, ಬಟ್ ಆಪರೇಷನ್ಸ್ ಫೇಲ್ಯೂರ್ ಆಗಿದೆ ಅಂತ. ವಿ ಡೋಂಟ್ ನೋ ಏನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾಗೆ ಟರ್ಕಿ ಪ್ರಾಡಕ್ಟ್ಸ್ಗೂ ಅಷ್ಟು ಮಾನ್ಯತೆ ಬರಲಿಲ್ಲ. ಬಟ್ ಎನಿಹೌ ಟರ್ಕಿ ಪ್ರಾಡಕ್ಟ್ಸ್ ಡಿಡ್ ವೆಲ್ ಇನ್ ರಷ್ಯಾದಲ್ಲಿ ಯುಕ್ರೇನ್ ದಾಳಿಗೆ ಟರ್ಕಿ ಪ್ರಾಡಕ್ಟ್ಸ್ ತುಂಬಾನೇ ಬಳಸಿದ್ರು, ಹೆಲ್ಪ್ ಮಾಡ್ಕೊಂಡ್ರು ಅಲ್ವಾ. ಸೊ ಅದೇ ತರನೇ ಇಲ್ಲೇನಾಯ್ತು, ಇಲ್ಲಿ ಬಳಸ್ಕೊಂಡ್ರು, ಬಟ್ ನಾವು ರಚಿಸಿದಂತ ಏನಂತ ಹೇಳ್ತಾರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಕಾಂಪ್ಯಾಕ್ಟ್ ಆಗಿತ್ತು, ಅದ್ಭುತವಾಗಿತ್ತು, ಟೆಕ್ನಾಲಜಿಕಲಿ ಬಹಳನೇ ಫಾರ್ವರ್ಡ್ ಆಗಿದ್ವಿ. ವಿ ವರ್ ನೋ ಲೆಸ್ ದೆನ್ ಇಸ್ರೇಲಿ ಐರನ್ ಡೋಮ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನಮ್ಮ ಒಂದು ಸೆಲ್ಫ್ ಮೇಡ್ ಇದು ಮೇಕ್ ಇನ್ ಇಂಡಿಯಾ ಮಿಸೈಲ್ ಸಿಸ್ಟಮ್, ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಸೊ ವಿ ಕುಡ್ ಪ್ರಿವೆಂಟ್ ಆಲ್ ದ ಡ್ರೋನ್ಸ್ ಎಂಟ್ರಿಂಗ್ ಇನ್ ಸೈಡ್ ದಿ. ನಮ್ಮಲ್ಲಿ ಅಂತ ಮೇಜರ್ ಡ್ಯಾಮೇಜ್ ಮಾಡಕ್ಕಂತೂ ಆಗ್ಲಿಲ್ಲ ಅವ್ರ ಕೈಲಿ. ಹಂಗ ಅನ್ಬಿಟ್ಟು ನಾವು ಸುಮ್ನೆನೂ ಕೂತ್ಕೊಳಕ್ಕಾಗಲ್ಲ. ದೇ ವಿಲ್ ರಿಟಾಲಿಯೇಟ್, ಡೆಫಿನೆಟ್ ಆಗಿ ರಿಟಾಲಿಯೇಟ್ ಮಾಡ್ತಾರೆ. ಯಾವ ಟೈಮಲ್ಲಿ ರಿಟಾಲಿಯೇಟ್ ಮಾಡ್ತಾರೆ ಅಂತ ಇನ್ನು ದಟ್ಸ್ ವೈ ಆಪರೇಷನ್ ಸಿಂಧೂರ್ ಇನ್ನು ಪ್ರೋಗ್ರೆಸ್ ಅಲ್ಲೇ ಇದೆ. ಈಗ ಭಾರತ ತಗೊಂಡಿರೋ ಸ್ಟ್ಯಾಂಡ್ ಟಫ್ ಸ್ಟ್ಯಾಂಡೇ ತಗೊಂಡಿದೆ. ಅಂದ್ರೆ ಈ ತರ ಮೊನ್ನೆ ನೋಡಿದ್ರಲ್ಲ, ಈ ಅಮಾಯಕರಾದ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಅದರಲ್ಲಿ ಒಬ್ಬ ಟೂರಿಸ್ಟ್ನು ಈ ತರ ಅಟ್ಯಾಕ್ ಮಾಡಂಗಿದ್ರೆ ನೀವು ಫಿರಂಗಿನೇ ತಗೊಂಡು ಹೊಡೀರಿ ಅನ್ನೋ ಅರ್ಥ ಅಷ್ಟೇ. ಅದು ದಟ್ ಈಸ್ ವಾಟ್ ಮೋದಿ ಮೀನ್ಸ್. ಇಲ್ಲಿ ನೀವು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಲ್ಲಿ ಅಂದ್ರೆ ದೇರ್ ಈಸ್ ಆಲ್ವೇಸ್ ಎ ಇಂಟೆಲಿಜೆನ್ಸ್ ದಟ್ ಪಾಕಿಸ್ತಾನ್ ಮೇ ರಿಟಾಲಿಯೇಟ್. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಪಾಕಿಸ್ತಾನ್ ಒಂದಕ್ಕೆ ಮುಖಭಂಗ ಆಗಿಲ್ಲ, ಚೈನಾಗೂ ಮುಖಭಂಗ ಆಗಿದೆ, ಟರ್ಕಿಗೂ ಮುಖಭಂಗ ಆಗಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಒನ್ ಅಟ್ಯಾಕ್ ರೀಇನ್ಫೋರ್ಸ್ಡ್ ಬೈ ದೀಸ್ ಕಂಟ್ರೀಸ್ ಟೆಕ್ನಾಲಜಿ. ಅಂದ್ರೆ ದೇ ವಿಲ್ ಬಿ ವೆರಿ ಕ್ಲಿಯರ್ ಆನ್ ದೇರ್ ಟೆಕ್ನಾಲಜಿ. ಅಂದ್ರೆ ಈವನ್ ಆಪರೇಷನ್ಸ್ ಚೈನೀಸೇ ಮಾಡಬಹುದು. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನಮ್ಮ ವೆಪನ್ಸ್ ಚೆನ್ನಾಗೇ ಇತ್ತು, ಬಟ್ ಆಪರೇಷನ್ಸ್ ಫೇಲ್ಯೂರ್ ಆಗಿದೆ ಅಂತ. ವಿ ಡೋಂಟ್ ನೋ ಏನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾಗೆ ಟರ್ಕಿ ಪ್ರಾಡಕ್ಟ್ಸ್ಗೂ ಅಷ್ಟು ಮಾನ್ಯತೆ ಬರಲಿಲ್ಲ. ಬಟ್ ಎನಿಹೌ ಟರ್ಕಿ ಪ್ರಾಡಕ್ಟ್ಸ್ ಡಿಡ್ ವೆಲ್ ಇನ್ ರಷ್ಯಾದಲ್ಲಿ ಯುಕ್ರೇನ್ ದಾಳಿಗೆ ಟರ್ಕಿ ಪ್ರಾಡಕ್ಟ್ಸ್ ತುಂಬಾನೇ ಬಳಸಿದ್ರು, ಹೆಲ್ಪ್ ಮಾಡ್ಕೊಂಡ್ರು ಅಲ್ವಾ. ಸೊ ಅದೇ ತರನೇ ಇಲ್ಲೇನಾಯ್ತು, ಇಲ್ಲಿ ಬಳಸ್ಕೊಂಡ್ರು, ಬಟ್ ನಾವು ರಚಿಸಿದಂತ ಏನಂತ ಹೇಳ್ತಾರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಕಾಂಪ್ಯಾಕ್ಟ್ ಆಗಿತ್ತು, ಅದ್ಭುತವಾಗಿತ್ತು, ಟೆಕ್ನಾಲಜಿಕಲಿ ಬಹಳನೇ ಫಾರ್ವರ್ಡ್ ಆಗಿದ್ವಿ. ವಿ ವರ್ ನೋ ಲೆಸ್ ದೆನ್ ಇಸ್ರೇಲಿ ಐರನ್ ಡೋಮ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನಮ್ಮ ಒಂದು ಸೆಲ್ಫ್ ಮೇಡ್ ಇದು ಮೇಕ್ ಇನ್ ಇಂಡಿಯಾ ಮಿಸೈಲ್ ಸಿಸ್ಟಮ್, ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಸೊ ವಿ ಕುಡ್ ಪ್ರಿವೆಂಟ್ ಆಲ್ ದ ಡ್ರೋನ್ಸ್ ಎಂಟ್ರಿಂಗ್ ಇನ್ ಸೈಡ್ ದಿ. ನಮ್ಮಲ್ಲಿ ಅಂತ ಮೇಜರ್ ಡ್ಯಾಮೇಜ್ ಮಾಡಕ್ಕಂತೂ ಆಗ್ಲಿಲ್ಲ ಅವ್ರ ಕೈಲಿ. ಹಂಗ ಅನ್ಬಿಟ್ಟು ನಾವು ಸುಮ್ನೆನೂ ಕೂತ್ಕೊಳಕ್ಕಾಗಲ್ಲ. ದೇ ವಿಲ್ ರಿಟಾಲಿಯೇಟ್, ಡೆಫಿನೆಟ್ ಆಗಿ ರಿಟಾಲಿಯೇಟ್ ಮಾಡ್ತಾರೆ. ಯಾವ ಟೈಮಲ್ಲಿ ರಿಟಾಲಿಯೇಟ್ ಮಾಡ್ತಾರೆ ಅಂತ ಇನ್ನು ದಟ್ಸ್ ವೈ ಆಪರೇಷನ್ ಸಿಂಧೂರ್ ಇನ್ನು ಪ್ರೋಗ್ರೆಸ್ ಅಲ್ಲೇ ಇದೆ. ಈಗ ಭಾರತ ತಗೊಂಡಿರೋ ಸ್ಟ್ಯಾಂಡ್ ಟಫ್ ಸ್ಟ್ಯಾಂಡೇ ತಗೊಂಡಿದೆ. ಅಂದ್ರೆ ಈ ತರ ಮೊನ್ನೆ ನೋಡಿದ್ರಲ್ಲ, ಈ ಅಮಾಯಕರಾದ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಅದರಲ್ಲಿ ಒಬ್ಬ ಟೂರಿಸ್ಟ್ನು ಈ ತರ ಅಟ್ಯಾಕ್ ಮಾಡಂಗಿದ್ರೆ ನೀವು ಫಿರಂಗಿನೇ ತಗೊಂಡು ಹೊಡೀರಿ ಅನ್ನೋ ಅರ್ಥ ಅಷ್ಟೇ. ಅದು ದಟ್ ಈಸ್ ವಾಟ್ ಮೋದಿ ಮೀನ್ಸ್. ಇಲ್ಲಿ ನೀವು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ
ಸೆಕ್ಯೂರಿಟಿ ಕನ್ಸರ್ನ್ಸ್ ಅಲ್ಲಿ ಅಂದ್ರೆ ದೇರ್ ಈಸ್ ಆಲ್ವೇಸ್ ಎ ಇಂಟೆಲಿಜೆನ್ಸ್ ದಟ್ ಪಾಕಿಸ್ತಾನ್ ಮೇ ರಿಟಾಲಿಯೇಟ್. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಪಾಕಿಸ್ತಾನ್ ಒಂದಕ್ಕೆ ಮುಖಭಂಗ ಆಗಿಲ್ಲ, ಚೈನಾಗೂ ಮುಖಭಂಗ ಆಗಿದೆ, ಟರ್ಕಿಗೂ ಮುಖಭಂಗ ಆಗಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಒನ್ ಅಟ್ಯಾಕ್ reinforced by these countries technology ಅಂದ್ರೆ ದೇ ವಿಲ್ ಬಿ ವೆರಿ ಕ್ಲಿಯರ್ ಆನ್ ದೇರ್ ಟೆಕ್ನಾಲಜಿ. ಅಂದ್ರೆ ಈವನ್ ಆಪರೇಷನ್ಸ್ ಚೈನೀಸೇ ಮಾಡಬಹುದು. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನಮ್ಮ ವೆಪನ್ಸ್ ಚೆನ್ನಾಗೇ ಇತ್ತು ಬಟ್ ಆಪರೇಷನ್ಸ್ ಫೇಲ್ಯೂರ್ ಆಗಿದೆ ಅಂತ. ವಿ ಡೋಂಟ್ ನೋ ಏನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾಗೆ ಟರ್ಕಿ ಪ್ರಾಡಕ್ಟ್ಸ್ ಅಷ್ಟು ಮಾನ್ಯತೆ ಬರಲಿಲ್ಲ. ಬಟ್ ಎನಿಹೌ ಟರ್ಕಿ ಪ್ರಾಡಕ್ಟ್ಸ್ ಡಿಡ್ ವೆಲ್ ಇನ್ ರಷ್ಯಾದಲ್ಲಿ ಯುಕ್ರೇನ್ ದಾಳಿಗೆ ಟರ್ಕಿ ಪ್ರಾಡಕ್ಟ್ಸ್ ತುಂಬಾನೇ ಬಳಸಿದ್ರು, ಹೆಲ್ಪ್ ಮಾಡ್ಕೊಂಡ್ರು ಅಲ್ವಾ. ಸೊ ಅದೇ ತರನೇ ಇಲ್ಲೇನಾಯ್ತು, ಇಲ್ಲಿ ಬಳಸ್ಕೊಂಡ್ರು ಬಟ್ ನಾವು ರಚಿಸಿದಂತ ಏನಂತ ಹೇಳ್ತಾರೆ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳ ಕಾಂಪ್ಯಾಕ್ಟ್ ಆಗಿತ್ತು, ಅದ್ಭುತವಾಗಿತ್ತು, ಟೆಕ್ನಾಲಜಿಕಲಿ ಬಹಳನೇ ಫಾರ್ವರ್ಡ್ ಆಗಿದ್ವಿ. ವಿ ವರ್ ನೋ ಲೆಸ್ ದೆನ್ ಇಸ್ರೇಲಿ ಐರನ್ ಡೋಮ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು ನಮ್ಮ ಒಂದು ಸೆಲ್ಫ್ ಮೇಡ್ ಇದು ಮೇಕ್ ಇನ್ ಇಂಡಿಯಾ ಮಿಸೈಲ್ ಸಿಸ್ಟಮ್, ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್. ಸೊ ವಿ ಕುಡ್ ಪ್ರಿವೆಂಟ್ ಆಲ್ ದ ಡ್ರೋನ್ಸ್ ಎಂಟ್ರಿಂಗ್ ಇನ್ ಸೈಡ್ ದಿ. ನಮ್ಮಲ್ಲಿ ಅಂತ ಮೇಜರ್ ಡ್ಯಾಮೇಜ್ ಮಾಡಕ್ಕಂತೂ ಆಗ್ಲಿಲ್ಲ ಅವ್ರ ಕೈಲಿ. ಹಂಗ ಅನ್ಬಿಟ್ಟು ನಾವು ಸುಮ್ನೆನೂ ಕೂತ್ಕೊಳ್ಳಕ್ಕಾಗಲ್ಲ. ದೇ ವಿಲ್ ರಿಟಾಲಿಯೇಟ್, ಡೆಫಿನೆಟ್ ಆಗಿ ರಿಟಾಲಿಯೇಟ್ ಮಾಡ್ತಾರೆ. ಯಾವ ಟೈಮಲ್ಲಿ ರಿಟಾಲಿಯೇಟ್ ಮಾಡ್ತಾರೆ ಅಂತ ಇನ್ನು ದಟ್ಸ್ ವೈ ಆಪರೇಷನ್ ಸಿಂಧೂರ್ ಇನ್ನು ಪ್ರೋಗ್ರೆಸ್ ಅಲ್ಲೇ ಇದೆ. ಈಗ ಭಾರತ ತಗೊಂಡಿರೋ ಸ್ಟ್ಯಾಂಡ್ ಟಫ್ ಸ್ಟ್ಯಾಂಡೇ ತಗೊಂಡಿದೆ. ಅಂದ್ರೆ ಈ ತರ ಮೊನ್ನೆ ನೋಡಿದ್ರಲ್ಲ, ಈ ಅಮಾಯಕರಾದ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಮಾಡೋದಾಗ್ಲಿ, ಅದರಲ್ಲಿ ಒಬ್ಬ ಟೂರಿಸ್ಟ್ನು ಈ ತರ ಅಟ್ಯಾಕ್ ಮಾಡಂಗಿದ್ರೆ ನೀವು ಪಿರಂಗಿನೇ ತಗೊಂಡು ಹೊಡೀರಿ ಅನ್ನೋ ಅರ್ಥ ಅಷ್ಟೇ. ಅದು ದಟ್ ಈಸ್ ವಾಟ್ ಮೋದಿ ಮೀನ್ಸ್. ಇಲ್ಲಿ ನೀವು ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಅಲ್ಲಿ ಅಂದ್ರೆ ದೇರ್ ಈಸ್ ಆಲ್ವೇಸ್ ಎ ಇಂಟೆಲಿಜೆನ್ಸ್ ದಟ್ ಪಾಕಿಸ್ತಾನ್ ಮೇ ರಿಟಾಲಿಯೇಟ್. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಪಾಕಿಸ್ತಾನ್ ಒಂದಕ್ಕೆ ಮುಖಭಂಗ ಆಗಿಲ್ಲ, ಚೈನಾಗೂ ಮುಖಭಂಗ ಆಗಿದೆ, ಟರ್ಕಿಗೂ ಮುಖಭಂಗ ಆಗಿದೆ. ಈಗ ಏನ್ ಮಾಡ್ತಾರೆ ಅಂದ್ರೆ ಒನ್ ಅಟ್ಯಾಕ್ reinforced by these countries technology ಅಂದ್ರೆ ದೇ ವಿಲ್ ಬಿ ವೆರಿ ಕ್ಲಿಯರ್ ಆನ್ ದೇರ್ ಟೆಕ್ನಾಲಜಿ. ಅಂದ್ರೆ ಈವನ್ ಆಪರೇಷನ್ಸ್ ಚೈನೀಸೇ ಮಾಡಬಹುದು. ಯಾಕಂದ್ರೆ ಅವ್ರು ಹೇಳ್ತಾ ಇರೋದು ನಮ್ಮ ವೆಪನ್ಸ್ ಚೆನ್ನಾಗೇ ಇತ್ತು ಬಟ್ ಆಪರೇಷನ್ಸ್ ಫೇಲ್ಯೂರ್ ಆಗಿದೆ ಅಂತ. ವಿ ಡೋಂಟ್ ನೋ ಏನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾಗೆ ಟರ್ಕಿ ಪ್ರಾಡಕ್ಟ್ಸ್ ಅಷ್ಟು ಮಾನ್ಯತೆ ಬರಲಿಲ್ಲ. ಬಟ್ ಎನಿಹೌ ಟರ್ಕಿ ಪ್ರಾಡಕ್ಟ್ಸ್ ಡಿಡ್ ವೆಲ್ ಇನ್ ರಷ್ಯಾದಲ್ಲಿ ಯುಕ್ರೇನ್ ದಾಳಿಗೆ ಟರ್ಕಿ ಪ್ರಾಡಕ್ಟ್ಸ್ ತುಂಬಾನೇ ಬಳಸಿದ್ರು, ಹೆಲ್ಪ್ ಮಾಡ್ಕೊಂಡ್ರು ಅಲ್ವಾ. ಸೊ ಅದೇ ತರನೇ